ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಮಾರ್ನಿಂಗ್ಗೆ ಪಾರಿವಾಳಗಳೆಲ್ಲ ವಿಂಡೋಗಳ ಹತ್ರ ಬಂದುಬಿಟ್ಟು ಕುಟಿ ಕುಟಿ ಎಬ್ಬಿಸ್ತಾ ಇದ್ದಾವೆ. ಸೊ ನನ್ನ ಮಗಳು ಆಟ ಆಡ್ಕೊಂಡಿದ್ಲು, ಸ್ವಲ್ಪ ಟಚ್ ಮಾಡಿದ್ಲು ಅಂತ ಹಾರೋಗ್ಬಿಟ್ವು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದು ಫ್ರೈಡೇ, ಟೈಮ್ ಬಂದು 9:30 ಆಗಿದೆ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಫ್ರೈಡೇ ಇರೋದ್ರಿಂದ ನಾನು ಮನೆಯಲ್ಲಿ ದೀಪ ಹಚ್ಬಿಟ್ಟು ನಾನು ಟೆಂಪಲ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಟೆಂಪಲ್ ಯಾವುದಪ್ಪ ಅಂತ ಅಂದರೆ ಉತ್ರಳ್ಳಿ ಹತ್ರ ತುರಳ್ಳಿ ಅಂತ ಇದೆ. ಸೊ ಅಲ್ಲಿ ಇರೋದು ಶ್ರೀ ಮಹಾಪ್ರತ್ಯಂಗಿರ ದೇವಿ ಅಂತ. ಸೊ ದೀಪ ಹಚ್ಬೇಕು ಅಂದ್ಕೊಂಡಿದ್ದೀನಿ ಟೆಂಪಲ್ಗೆ ಹೋಗಿ. ಅದಕ್ಕೋಸ್ಕರ ಇವತ್ತು ಬೇಗ ಹೊರಟು ಬಿಡೋದಾ ಅಂತ. ನನ್ನ ಮಗಳಿಗೆ 10:30ಗೆ ಸ್ಕೂಲಿಗೆ ಬಿಡಬೇಕು. ಅವಳಿಗೆ ಸ್ಕೂಲ್ ಬಿಟ್ಟು ನಾನು ಅಲ್ಲಿಂದ ಡೈರೆಕ್ಟು ಟೆಂಪಲ್ ಹೋಗ್ತೀನಿ. ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅಂಥವರು ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿದರೆ ನನಗೂ ಒಂದು ಸ್ವಲ್ಪ ಎನ್ಕರೇಜ್ ಬರುತ್ತೆ. ಯಾಕಂದರೆ ನಾನು ವೀಡಿಯೋನ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸೊ ನನಗೆ ಎಲ್ಲೋ ಮಾಡೋಕ್ಕೆ ಬರ್ತಾ ಇಲ್ವೇನೋ ಏನೋ ಹೇಗೋ ಅನ್ನೋದು ಕಾಮನ್ ಅಲ್ವಾ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀನಿ. ಸೊ ಅದರಿಂದ ವೀಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಮತ್ತು ನನ್ನ ಏನಾದರೂ ಮಾತಾಡೋದೇನಾದರೂ ತಪ್ಪಾಗಿದ್ದರೆ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವುದಕ್ಕೂ ಏನೂ ಪ್ರಿಪೇರ್ ಆಗದಿರ ನಾನು ಹಂಗೆ ಮಾಡೋದು. ಸೊ ಯಾವ ಥರ ಪ್ರಿಪೇರ್ ಆಗಬೇಕು ಏನಾಗಬೇಕು ಅನ್ನೋದು ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ಅದಕ್ಕೋಸ್ಕರ ಸೊ ಟೈಮ್ ಆಗ್ತಾಯಿದೆ. ಸೊ ಬೇಗ ಬೇಗ ಹೋಗಬೇಕು. ನನ್ನ ಮಗಳಿಗೆ ಬೇಗ ಬಿಡಬೇಕು. ನನ್ನ ದೇವಸ್ಥಾನಕ್ಕೆ ಲೇಟ್ ಹೋದ್ರೂ ಪರವಾಗಿಲ್ಲ, ಬಟ್ ನನ್ನ ಮಗಳಿಗೆ ಬೇಗ ಬಿಡಬೇಕು. ಸೊ ಅದಕ್ಕೋಸ್ಕರ
ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು. ಸೊ ಟೈಮು 10 ಕಾಲ ಆಗಿದೆ. ಸೊ ನಾನು ಇವಾಗ ದೀಪ ಹಚ್ಬಿಟ್ಟು ನಾನು ಮಗುನ ಸ್ಕೂಲಿಗೆ ಬಿಡಕ್ಕೆ ಹೊರಟಿದ್ದೀನಿ. ನನ್ನ ಫ್ರೆಂಡ್ ತುಂಬ ದಿನದಿಂದ ಟೆಂಪಲ್ ಹೋಗೋದಾ ಅಂತ ಹೇಳ್ತಾಯಿದ್ರು. ಸೊ ಅವರು ಬರ್ತೀನಿ ಅಂತ ಹೇಳಿದರು. ಸೊ ಅವರನ್ನು ಪಿಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ನ ಕರ್ಕೊಂಡು ನಾನು ಮತ್ತು ಅವರು ಇಬ್ಬರು ಟೆಂಪಲ್ ಕಡೆ ಹೊರಟ್ವಿ. ನಾವು ಈಗ ಟೆಂಪಲ್ನ ರೀಚ್ ಆಗಿದ್ದೀವಿ. ಫ್ರೈಡೇ ಇರೋದ್ರಿಂದ ದೇವಸ್ಥಾನ ತುಂಬ ರಶ್ ಇದೆ. ಸೊ ಇಲ್ಲಿ ವಿಡಿಯೋ ಪರ್ಮಿಷನ್ ಇಲ್ಲ. ಸೊ ನಾನು ಜಸ್ಟ್ ಕ್ಲಿಪ್ಪಿಂಗ್ನ ಮಾತ್ರ ತೊಗೊತಾ ಇದ್ದೀನಿ. ವೀಡಿಯೋಸ್ ಬೇಕಿದ್ದರೆ ನಾವು ಟೆಂಪಲ್ನಲ್ಲಿ ನಾವು ಪರ್ಮಿಷನ್ನ ತೊಗೊಂಡು ನಾವು ಆನಂತರ ನಾವು ವೀಡಿಯೋ ಮಾಡಬೇಕಾಗತ್ತೆ. ಸೊ ನಾನು ಜಸ್ಟ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ ಅಷ್ಟೇ. ಫ್ರೆಂಡ್ಸ್, ನಾವು ಅಮ್ಮನವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಮ್ಮನವ್ರು ಹೋಮಗಳು ಮಾಡುವಂಥ ಜಾಗದ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಕ್ಕೆ ಅಂತ ಹೇಳಿ ಬಂದ್ವಿ. ಇಲ್ಲಿ ಅಮ್ಮನವ್ರ ಹೋಮದಲ್ಲಿ ಮೂಟೆ ಮೆಣಸಿನ್ಕಾಯಿಗಳ ಹಾಕಿದ್ರೂ ಸ್ವಲ್ಪನೂ ಘಾಟ್ ಬರೋದೇ ಇಲ್ಲ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಸಾಮೂಹಿಕ ಹೋಮಗಳೆಲ್ಲವೂ ನಡೆಯುತ್ತೆ. ನಾವು ಇಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತಗೊಂಡು ಹೊಟ್ಟೆ ತುಂಬ ಹಸಿವಾಗಿದ್ದರಿಂದ ಸೊ ನಾವು ಪ್ರಸಾದ ತಿನ್ನೋದಾ ಅಂತ ಹೇಳಿಕೊಂಡು ಹೊರಟ್ವಿ. ಸೊ ಕ್ಯೂನಲ್ಲಿ ತುಂಬ ರಶ್ ಇತ್ತು. ಕ್ಯೂನಲ್ಲಿ ನಿಂತು ಪ್ರಸಾದ ತಿಂದ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಂದಿರುವಂತಹ ಭಕ್ತಾದಿಗಳೆಲ್ಲರಿಗೂ ಯಾವಾಗಲೂ ಸಹ ಪ್ರಸಾದ ಇದ್ದೇ ಇರುತ್ತೆ. ಸೊ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟಿದ್ದೀವಿ. ನಿಮಗೆ ಈ ಟೆಂಪಲ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಯಾರ್ಯಾರು ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸದೊಂದು ವ್ಲಾಗ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬಾಯ್ ಬಾಯ್.